ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಈಗ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ. ನಮ್ಮ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ನಿಯಮಗಳಲ್ಲಿ ಸರ್ಕಾರ ಭಾರೀ ಬದಲಾವಣೆಯನ್ನು ತರುತ್ತಿದೆ. ಹೌದು, ಬಹು ನಿರೀಕ್ಷಿತ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಡಿಫೆನ್ಸ್ ಅಕ್ವೈಷನ್ ಪ್ರೊಸೀಜರ್ DAP ಈಗ ಹೊಸ ರೂಪವನ್ನು ಪಡೆಯುತ್ತಿದೆ. ಇದು ಕೇವಲ ಖರೀದಿಯ ನಿಯಮವಲ್ಲ, ಚೀನಾಕ್ಕೆ ನೀಡುತ್ತಿರುವ ಪ್ರಬಲ ಏಟು ಕೂಡ ಹೌದು. ಇದರ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಹೊಸ DAP ನಿಯಮದ ಅವಶ್ಯಕತೆ ಏನು? ಸದ್ಯಕ್ಕೆ ಜಾರಿಯಲ್ಲಿರುವ 2020 ನಿಯಮಗಳ ಬಗ್ಗೆ ಒಂದು ದೊಡ್ಡ ದೂರು ಇತ್ತು. ಅದೇನೆಂದರೆ, ಯಾವುದೇ ಒಂದು ಯುದ್ಧೋಪಕರಣ ಸೈನ್ಯದ ಕೈ ಸೇರಬೇಕೆಂದರೆ ವರ್ಷಗಟ್ಟಲೆ ಸಮಯ ಹಿಡಿಯುತ್ತಿತ್ತು. ಈ ವಿಳಂಬವನ್ನು ತಪ್ಪಿಸಲು ಮತ್ತು ನಮ್ಮ ಗಡಿಗಳಲ್ಲಿ ಎದುರಾಗಿರುವ ಸವಾಲುಗಳನ್ನು ಎದುರಿಸಲು ಈ ಅಪ್ಗ್ರೇಡ್ ಅನಿವಾರ್ಯವಾಗಿದೆ. ಏಪ್ರಿಲ್ ತಿಂಗಳೊಳಗೆ ಈ ಹೊಸ ನಿಯಮಗಳು ಅಧಿಕೃತವಾಗಿ ಹೊರಬೀಳಲಿವೆ. ಚೀನಿ ಡ್ರೋನ್ಗಳ ನುಸುಳುವಿಕೆಗೆ ಬ್ರೇಕ್. ಈ ಹೊಸ ಬದಲಾವಣೆಯಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ಚೀನಿ ಡ್ರೋನ್ ಮುಕ್ತ ಭಾರತ. ನಮ್ಮ ಸೈನ್ಯದ ಕಣ್ಗಾವಲಿನಲ್ಲಿ ಚೀನಾದ ಬಿಡಿ ಭಾಗಗಳಿರುವ ಡ್ರೋನ್ಗಳು ಇನ್ನು ಮುಂದೆ ಸುಳಿಯುವಂತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸೆಕ್ಯುರಿಟಿ ರಿಸ್ಕ್. ಚೀನಾದ ಸಾಫ್ಟ್ವೇರ್ ಅಥವಾ ಬಿಡಿ ಭಾಗಗಳು ಇರುವ ಡ್ರೋನ್ಗಳ ಮೂಲಕ ನಮ್ಮ ಸೈನ್ಯದ ರಹಸ್ಯ ಮಾಹಿತಿ ಸೋರಿಕೆಯಾಗುವ ಅಪಾಯವಿತ್ತು. ಕಳೆದ ವರ್ಷವಷ್ಟೇ ಸರ್ಕಾರ ಸುಮಾರು 400 ಡ್ರೋನ್ಗಳ ಖರೀದಿಯ 3 ಪ್ರಮುಖ ಒಪ್ಪಂದಗಳನ್ನು ರದ್ದುಗೊಳಿಸಿತ್ತು. ಯಾಕೆ ಗೊತ್ತಾ? ಆ ಡ್ರೋನ್ಗಳಲ್ಲಿ ಚೀನಾದ ಎಲೆಕ್ಟ್ರಾನಿಕ್ಸ್ ಇರುವುದು ಪತ್ತೆಯಾಗಿತ್ತು. ತಜ್ಞರುಗಳ ಪ್ರಕಾರ ಚೀನಾದ ಕಮ್ಯುನಿಕೇಷನ್ ಮಾಡ್ಯೂಲ್ ಮತ್ತು ಕ್ಯಾಮೆರಾಗಳಲ್ಲಿ ಬ್ಯಾಕ್ ಡೋರ್ ಇರುತ್ತದೆ. ಇದರ ಮೂಲಕ ಶತ್ರುಗಳು ತಮ್ಮ ಡ್ರೋನ್ಗಳನ್ನು ಅರ್ಧ ಹಾದಿಯಲ್ಲೇ ಹ್ಯಾಕ್ ಮಾಡಬಹುದು ಅಥವಾ ಅವುಗಳ ಕಂಟ್ರೋಲನ್ನು ತೆಗೆದುಕೊಳ್ಳಬಹುದು. ಹಾಗಾಗಿಯೇ ಆರ್ಮಿ ಡಿಸೈನ್ ಬ್ಯೂರೋ ಈಗ ಝೀರೋ ಟಾಲರೆನ್ಸ್ ನೀತಿಯನ್ನು ತಂದಿದೆ. ಬೆಲೆಗಿಂತ ಗುಣಮಟ್ಟಕ್ಕೆ ಆದ್ಯತೆ, ರಿವರ್ಸ್ ಆ್ಯಕ್ಷನ್ ಸಮಸ್ಯೆಗೆ ಮುಕ್ತಿ. ನಮ್ಮ ದೇಶದಲ್ಲಿ ಡ್ರೋನ್ ಖರೀದಿ ಮಾಡುವಾಗ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದುವೇ GEM ಗೌರ್ನಮೆಂಟ್ ಮಾರ್ಕೆಟ್ ಪ್ಲೇಸ್ನಲ್ಲಿ ನಡೆಯುತ್ತಿದ್ದ ರಿವರ್ಸ್ ಆ್ಯಕ್ಷನ್. ಅಲ್ಲಿ ಏನಾಗುತ್ತಿತ್ತು ಅಂದರೆ, ಯಾರು ಅತಿ ಕಡಿಮೆ ಬೆಲೆಗೆ L1 ಬಿಡ್ ಮಾಡುತ್ತಾರೋ ಅವರಿಗೆ ಆರ್ಡರ್ ಸಿಗುತ್ತಿತ್ತು. ಬೆಲೆ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕಂಪನಿಗಳು ಚೀನಾದಿಂದ ಅಗ್ಗದ ಬಿಡಿಭಾಗಗಳನ್ನು ತಂದು ಜೋಡಿಸುತ್ತಿದ್ದವು. ಇದು ನಮ್ಮ ದೇಶೀಯ ಉದ್ದಿಮೆಗಳೊಂದಿಗೆ ದೊಡ್ಡ ಹೊಡೆತ ನೀಡುತ್ತಿತ್ತು. ಆದರೆ ಹೊಸ DAP ನಿಯಮದಲ್ಲಿ ಈ ಬೆಲೆ ಸಮರಕ್ಕಿಂತ ರಾಷ್ಟ್ರೀಯ ಭದ್ರತೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಸರ್ಕಾರ ಮುಂದಾಗಿದೆ. ಹೊಸ ನಿಯಮದ ಇತರ ಹೈಲೈಟ್ಸ್: ಸಮಯಕ್ಕೆ ಸರಿಯಾಗಿ ಖರೀದಿ. ಅಪ್ರೂವಲ್ ಸಿಕ್ಕ ದಿನದಿಂದ ಕಾಂಟ್ರಾಕ್ಟ್ ಮುಗಿಯುವವರೆಗೆ ಪ್ರತಿಯೊಂದು ಹಂತಕ್ಕೂ ಕಟ್ಟುನಿಟ್ಟಾದ ಡೆಡ್ಲೈನ್ ಇರಲಿದೆ. ಆತ್ಮನಿರ್ಭರ ಭಾರತ, ಭಾರತೀಯ ಕಂಪನಿಗಳಿಗೆ ಮತ್ತು MSMEಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ. ಪರೀಕ್ಷಾ ವೆಚ್ಚದ ಮರುಪಾವತಿ. NCNC ಟ್ರಯಲ್ಸ್. ಇದುವರೆಗೆ ಕಂಪನಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಟ್ರಯಲ್ಸ್ ನೀಡಬೇಕಾಗಿತ್ತು. ಒಂದು ವೇಳೆ ಅವರಿಗೆ ಆರ್ಡರ್ ಸಿಗದಿದ್ದರೆ ಆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿತ್ತು. ಆದರೆ ಇನ್ನು ಮುಂದೆ ಟ್ರಯಲ್ಸ್ನಲ್ಲಿ ಪಾಸ್ ಆದ, ಶಾರ್ಟ್ ಲಿಸ್ಟ್ ಆದ ಕಂಪನಿಗಳ ಖರ್ಚನ್ನು ಸರ್ಕಾರವೇ ಭರಿಸಲಿದೆ. ಇದು ಸಣ್ಣ ಕಂಪನಿಗಳಿಗೆ ಒಂದು ದೊಡ್ಡ ವರವಾಗಲಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಹೊಸ ರಕ್ಷಣಾ ನಿಯಮಗಳು ಕೇವಲ ವ್ಯಾಪಾರಕ್ಕಾಗಿ ಅಲ್ಲ, ನಮ್ಮ ದೇಶದ ತಾಂತ್ರಿಕ ಸಾರ್ವಭೌಮತೆಯನ್ನು, ಟೆಕ್ನಾಲಜಿಕಲ್ ಸೊವೆರ್ನಿಟಿ ಕಾಪಾಡಲು ಮತ್ತು ಸೈನ್ಯವನ್ನು ಶಕ್ತಿಯುತಗೊಳಿಸಲು ತರುತ್ತಿರುವ ಒಂದು ದೊಡ್ಡ ಸುಧಾರಣೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.